ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು 32 ಸೈಜ್ ಪ್ರಿನ್ಸಸ್ ಕಟ್ಟು ಪ್ಯಾಟರ್ನ್ ಮೇಕಿಂಗ್ನ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ. ಇದಕ್ಕೆ ಏನೇನು ಮೆಷರ್ಮೆಂಟ್ಸು ರಿಕ್ವೈರ್ಮೆಂಟ್ ಇದೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಆ್ಯಕ್ಚುಲಿ ಬಂದು ಇದು ಡೀಪ್ ನೆಕ್ ಅಂತ ಅಂದ್ಕೊಳ್ಳಿ. ಡೀಪ್ ನೆಕ್ ಮಾಡ್ತಾ ಇರೋದ್ರಿಂದ ನಾನು ಏನೇನು ಮೆಷರ್ಮೆಂಟ್ಸ್ ತೊಗೊತೀನಿ. ಡೀಪ್ ಲೈಕ್ ಬಂದು ಒಂದು 10 ಇಂಚು ಈ ರೇಂಜ್ಗೆ ಬ್ಯಾಕ್ ಸೈಡ್ ಡೀಪ್ ಇದೆ. ಫ್ರಂಟಲ್ಲಿ ಬಂದು 7 ಇಂಚಷ್ಟು ಡೀಪ್ ತೊಗೊತೀನಿ. ಇದಕ್ಕೆ ಶೋಲ್ಡರ್ ಬಂದು 5 ಇಂಚ್ ತೊಗೊಳ್ಳಿ. 32 ಸೈಜ್ ಅಲ್ವಾ, ಹಾಗಾಗಿ ಚೆಸ್ಟ್ ಬಂದು 8 ಇಂಚು, ಆರ್ಮ್ ರೌಂಡ್ ಬಂದು 7.5 ತೊಗೊಳ್ಳಿ, ಅಂದರೆ 7.5 ಇಂಚನ್ನು ತೊಗೊಳ್ಳಿ. ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸು, ಇದಿಷ್ಟೇ ಯೂಸ್ ಮಾಡ್ಕೊಳ್ಳಿ. ಬಟ್ ಆರ್ಮ್ ರೌಂಡು ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಬಟ್ 7.5 ತೊಗೊಂಡಾಗ ನೀವು ಏನಾದರೂ ಸ್ವಲ್ಪ ಆಲ್ಟ್ರ್ ಮಾಡ್ಬೋದು. 7 ಇಲ್ಲ 7.5 ತೊಗೊಳ್ಳಿ ಸಾಕು ಇದಕ್ಕೆ. ಅದು ಬಿಟ್ಟರೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಎಷ್ಟು ಬರುತ್ತೆ ಅಂತಂದರೆ ಇವ್ರಿಗೆ 9.5 ಅಷ್ಟು ತೊಗೊಳ್ಳಿ. 9 ಆರ್ 9.5 ಇದೆಲ್ಲ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ. ಹಾಗೆ ಇಲ್ಲಿ ಬಂದು ಬಸ್ಟ್ ವಿಡ್ತ್ ಬಂದು 3.5 ತೊಗೊಳ್ಳಿ. ಬಸ್ಟ್ ವಿಡ್ತು ಆಲ್ಮೋಸ್ಟ್ ಎಲ್ಲರಿಗೂ 3.5 ಇಲ್ಲ 4 ಇರುತ್ತೆ. ಯಾಕಂತಂದರೆ ಸಣ್ಣ ಇರೋರ್ಗಂದರೆ 3.5, ದಪ್ಪ ಇರೋರ್ಗಾದರೆ ಮಿನಿಮಮ್ 4 ಇರುತ್ತೆ. ಅವ್ರಿಗೆ ಬ್ಯಾಕ್ ಸೈಡು ಬ್ರಾಡೆಲ್ಲ ಯಾವ ಥರ ಇದೆ ಶೋಲ್ಡರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ತೊಗೊಂಡಿದ್ದಾದಮೇಲೆ ಮೆಷರ್ಮೆಂಟ್ಸ್ನ ನೋಡೋಣ. ಈ ಮೆಷರ್ಮೆಂಟ್ಸ್ನೆಲ್ಲ ಇಟ್ಕೊಂಡು ನಾವು ಯಾವ ಥರ ಮಾರ್ಕ್ ಮಾಡಬೇಕು. ಫಸ್ಟು ಶೋಲ್ಡರ್ ಅನ್ನೋದೇ ನಮಗೆ ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟು. ಶೋಲ್ಡರು, ಚೆಸ್ಟು, ಆರ್ಮ್ ರೌಂಡು ಇದು 3 ಕೂಡ ಕರೆಕ್ಟಾಗಿದ್ದರೆ ನಾವು ಯಾವುದೇ ಬ್ಲೌಸ್ ಆದರೂ ರೆಡಿ ಮಾಡ್ಬೋದು. ಹಾಗೆ ಏನಾದರೂ ಸಣ್ಣ ಪುಟ್ಟ ಆಲ್ಟ್ರೇಷನ್ ಬಂದರೆ ನಾವು ಮತ್ತೆ ಅದನ್ನು ಸರಿ ಮಾಡ್ಕೊಳ್ಬಹುದು. ಒಂದು 1/4 ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊತೀನಿ ನಾನಿಲ್ಲಿ. ಇದು ಪ್ಯಾಟ್ರನ್ನೇ ಮಾಡ್ತಾ ಇರೋದು, ಬಟ್ ನಿಮ್ಗೆ ಇಲ್ಲಿ ಗೊತ್ತಾಗಲಿ ಅನ್ನೋ ರೀಸನಿಂದ ನಾನು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಹೇಳ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ 5 ಇಂಚ್ ಅದೇ ತಗೊಳ್ತಾ ಇದ್ದೀನಿ ನಾನು. ಆಲ್ರೆಡಿ ನಾನು ನಿಮಗೆ 40 ಇಂಚಸ್ ಬ್ಲೌಸಲ್ಲಿ ಆರ್ಮ್ ರೌಂಡ್ ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ. ಅದೊಂದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಫ್ರಂಟಲ್ಲಿ ಕೂಡ 1/2 ಇಂಚು ನಾವು ಶೇಪ್ ತೊಗೊಳ್ಳೋದು ಕೂಡ ಅದರಲ್ಲೇ ತೋರಿಸಿದ್ದೀನಿ. ಅದನ್ನು ಫಾಲೋ ಮಾಡಿ. ಇದರಲ್ಲಿ 1/2 ಇಂಚು ಫ್ರಂಟಲ್ಲಿ ತೊಗೊಂಡಿಲ್ಲ ನಾನು, ಬಟ್ ನೀವು ತೊಗೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಇದಿಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕಲ್ಲಾದರೆ ಇಷ್ಟೇ ಸಾಕು. ಇಲ್ಲಿ 1 ಇಂಚ್ ತೊಗೊಳ್ತಾ ಇದ್ದೀನಿ ಸಾಕು. ಇದು ಪ್ಯಾಟ್ರನ್ ಅಲ್ವಾ, ಹಾಗಾಗಿ ಜಸ್ಟ್ ಲೈಕ್ ಈ ಥರ ಒಂದು ಕರು ಶೇಪ್ ಕೊಟ್ಟು ನೀವು ಆರ್ಮ್ ರೌಂಡು ಚೆಸ್ಟ್ ಪಾಯಿಂಟನ್ನು ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಡೀಪ್ ಬಂದು ಇವರಿಗೆ 6 ಇಂಚಸ್ ತೊಗೊಳ್ತೀನಿ. 6 ಇಂಚಸ್ ಏನಕ್ಕಂತಂದರೆ ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೀವು ದಪ್ಪ ಇರೋರ್ಗೂ ಸಣ್ಣ ಇರೋರಿಗೆಲ್ಲ ಸೇಮ್ ಮಾಡ್ಬೋದು. ಆ ಕಡೆಯಿಂದ ಒಂದು 2 ಇಂಚಸ್ಸು ಶೋಲ್ಡರು, 2 ಇಂಚಸ್ ಬಂದು ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ತೊಗೋಬೋದು. ಮತ್ತು ಅಗೇನ್ ನೋಡಿ, ಇಲ್ಲಿ ಶೇಪನ್ನು ಕೊಡೋದಕ್ಕೆ ನಾನು ಈ ಥರ ಒಂದು ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಜಸ್ಟ್ ಲೈಕ್ ನೀವು ಈ ಥರ ಒಂದು ಶೇಪ್ ಕೊಟ್ಟರೆ ಸಾಕು, ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬ್ರಾಡ್ ಇದೆ ಅಂತ ಅನಿಸ್ಬೋದು ನಮಗೆ. ಶೋಲ್ಡರು, ಆರ್ಮು, ಚೆಸ್ಟ್ ಎಲ್ಲ ಕರೆಕ್ಟಾಗಿದ್ದರೆ ಎಷ್ಟೇ ಬ್ರಾಡ್ ತೊಗೊಂಡ್ರು ಕೂಡ ನಮಗೆ ಬಂದು ಬ್ಲೌಸು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಫಿಟ್ಟಿಂಗ್ ಇರುತ್ತೆ. ಇಲ್ಲಿ ಬಂದು ನಾನು ಬ್ಲೌಸ್ ಲೆಂತ್ ಬಂದು 13 ಇಂಚ್ ತೊಗೊಳ್ಳಿ ಸಾಕು. ಇಲ್ಲಿ ಬಂದು 6 ಇಂಚಸ್ಸು ವೇಸ್ಟ್ ರೌಂಡು. ಇದೆಲ್ಲ ಕೂಡ ಸ್ಟ್ಯಾಂಡರ್ಡು. ಇದನ್ನು ಹೊರತುಪಡಿಸಿ ನಿಮ್ಗೆ ಏನಾದರೂ ಬ್ಲೌಸಲ್ಲಿ ಆಲ್ಟ್ರ್ ಬಂದರೆ ಡೆಫಿನೆಟಾಗಿ ನೀವು ಅದನ್ನು ಸರಿ ಮಾಡ್ಬೋದು. ಇದಿಷ್ಟು ಮೆಷರ್ಮೆಂಟ್ಸು ಪಕ್ಕ ತೊಗೊಳ್ಳಿ ಫಸ್ಟು. ಇದಾದಮೇಲೆ ಇಲ್ಲಿ ಫ್ರಂಟಲ್ಲಿ ಬಂದು ಒಂದು 1/4 ಇಂಚಷ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ನಾನು ಇಲ್ಲಿ ಪ್ಯಾಟರ್ನ್ ಅಲ್ವಾ, ಹಾಗಾಗಿ ನಿಮಗೆ ಪ್ಯಾಟರ್ನಲ್ಲಿ ತೋರಿಸಿಲ್ಲ ನಾನು. ಈ ಪ್ಯಾಟರ್ನ್ ಇಟ್ಕೊಂಡು ಲೈನಿಂಗ್ ಮೇಲೆ ಕಟ್ ಮಾಡೋದಾದರೆ ಜಸ್ಟು ಪ್ಯಾಟರ್ನ ಸ್ವಲ್ಪ ಸೈಡಿಗೆ ಇಟ್ಕೊಂಡ್ರೆ ಸಾಕು. ಒಂದು 1/4 ಇಂಚ್ ಬಿಟ್ಟು ನೀವು ಮುಂದಕ್ಕೆ ಇಟ್ಕೊಂಡ್ರೆ ಪ್ಯಾಟರ್ನ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಬಂದು ಅಪೆಕ್ಸ್ ಪಾಯಿಂಟ್ 9 ಇಂಚು, ಇಲ್ಲಿ ಬಂದು 3.5 ಇಂಚು ನೋಡಿ ಕರೆಕ್ಟಾಗಿದೆ. ಇನ್ನೊಂದೇನು ಗೊತ್ತಾ, ಈ 1/4 ಇಂಚು ಬಿಟ್ಟರು ಕೂಡ ನಿಮಗೆ ನೆಕ್ ವಿಡ್ತ್ ನೋಡಿ, ಇದು ಲೆಸ್ ಮಾಡಿದ್ರೂ ಕೂಡ ನಿಮಗಿನ್ನೂ ಪರ್ಫೆಕ್ಟಾಗೇ ಬರುತ್ತೆ. ಇನ್ನು ಫಿಟ್ಟಿಂಗ್ ಅನ್ನೋದು ಪಕ್ಕ ಕುತ್ಕೊಳ್ಳುತ್ತೆ. ಇಲ್ಲಿ ಬಂದು ಸೇಮ್ ಆ್ಯಸ್ ಇಟ್ ಈಸ್ 3.5 ತೊಗೋಬೇಕು. ಏನು ಮಾಡ್ತೀರಂತಂದರೆ ಇಲ್ಲಿ 9 ಇಂಚ್ ಅಪೆಕ್ಸ್ ಪಾಯಿಂಟ್ ಇದೆಯಲ್ಲ, ಆ 9 ಇಂಚ್ ಬಿಟ್ಬಿಟ್ಟು ಕೆಳಗಡೆ ಒಂದು 1/2 ಇಂಚಷ್ಟು ಇಳಿಸ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ 3.5ನ ಕೆಳಗಡೆ ಇಳಿಸ್ಕೊಂಡು ಒಂದು ಲೈನ್ ಹಾಕಿ ಇದಕ್ಕೆ ಬಂದು ನಾನು 3 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. 13 ಇಂಚು ಬ್ಲೌಸ್ ಲೆಂತ್ ಇದೆಯಲ್ವಾ, ಅದಕ್ಕೆ ಬಟ್ಟೆ ಜಾಸ್ತಿ ಇತ್ತಂದರೆ ನಿಮಗೆ 3 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆ ನಿಮಗೆ ಕಡಿಮೆ ಇದ್ದರೆ 2 ಇಂಚ್ ಆ್ಯಡ್ ಮಾಡಿ ಸಾಕು. ಏನಕ್ಕಂತಂದರೆ ನಮಗೆ ಬ್ಲೌಸೆಲ್ಲ ಫಿನಿಶ್ ಆದಮೇಲೆ ಸ್ವಲ್ಪ ಮೇಲೆ ಬಂದುಬಿಡುತ್ತೆ ಬ್ಲೌಸು. ಹಾಗಾಗಿ ನಮಗೆ ಕಟ್ಟಿಂಗಿಗೆ ಪರ್ಫೆಕ್ಟು ಮಡ್ಚೋದಕ್ಕೆಲ್ಲ ಬೇಕಲ್ವಾ, ಹಾಗಾಗಿ 3 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನೀವು ಲೈನಿಂಗಲ್ಲಿ ಮಾಡ್ಕೋಬೇಕಾಗುತ್ತೆ. ನಾವು ಪ್ಯಾಟರ್ನಲ್ಲೇ ತೋರಿಸ್ತಾ ಇದ್ದೀನಿ, ನೀವು ಈ ಥರ ಮಾಡಿ ಅಂತ ಇಲ್ವಾ. ಪಕ್ಕ ಅಂದರೆ ಪರ್ಫೆಕ್ಟ್ ಪ್ಯಾಟರ್ನ್ ಅಂತಂದರೆ ನೀವು 13 ಇಂಚಲ್ಲೇ ಮಾಡಿಕೊಂಡು ಲೈನಿಂಗಲ್ಲಿ ಮಾಡಬೇಕಾದ್ರೆ ಮಾತ್ರ 2 ಇಂಚ್ ಆರ್ 3 ಇಂಚ್ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಬಟ್ ನಾನು ಇದರಲ್ಲೇ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಬಂದು ಈ ಥರ ಒಂದು ಸೆಂಟರ್ ಪಾಯಿಂಟ್ಗೆ ಲೈನ್ ಹಾಕ್ಕೊಂಡು ಇದು ಫಸ್ಟ್ ಡಾಟ್ನ ಫಾರ್ಮ್ ಮಾಡಿ 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಈ ಕಡೆ ಬಂದು ಒಂದು 1/2 ಇಂಚ್ ತೊಗೊಳ್ಳಿ, ಈ ಸೈಡ್ ಬಂದು 1.5 ಇಂಚ್ ತೊಗೊಳ್ಳಿ. ಮಾರ್ಕ್ ಮಾಡಿದ್ದೀನಿ ಫಸ್ಟ್ ಡಾಟು ನೋಡಿ. ಇದು 1/2 ಇಂಚು, ಆ ಕಡೆ 1.5 ಇಂಚ್ಗೆ ಒಂದು ಶೇಪ್ ಅನ್ನೋದನ್ನು ಕೊಡಿ.
ನೀವು ತುಂಬ ಸಣ್ಣ ಇರೋರಿಗೆ ಬಂದು ಪ್ರಿನ್ಸಸ್ ಕಟ್ ಹಾಕಿದ್ರೇ ಬೆಟರು. ನೋಡಿ ಇಲ್ಲಿ ಶೇಪ್ ಕೊಡ್ತಾಯಿದ್ದೀನಿ ನಾನು, ನಿಮಗೆ ಶೇಪ್ ಪರ್ಫೆಕ್ಟಾಗಿ ಗೊತ್ತಾಗ್ತಿದೆ ಅಂದ್ಕೊತಾ ಇದ್ದೀನಿ. ಇದು 1.5 ಇಂಚು, ಇದು 1/2 ಇಂಚು, 3.5 ಇಂಚ್ ಇದೆಯಲ್ಲ, ಆ ಫಸ್ಟ್ ಡಾಟಲ್ಲಿ ಆ ಕಡೆ 1/2 ಇಂಚ್ ತೊಗೊಳ್ಳಿ, ಈ ಕಡೆ 1.5 ಇಂಚ್ ತೊಗೊಳ್ಳಿ. ಜಸ್ಟ್ ಈ ಥರ ಒಂದು ಶೇಪ್ ಅನ್ನೋದನ್ನು ಕೊಡಿ. ನೋಡಿ ಇದು ಏನಕ್ಕಂತಂದರೆ ನೀವು ಲೈನಿಂಗಲ್ಲಿ ಮಾರ್ಕ್ ಮಾಡಿದಾಗ ಈ ಮೆಥಡ್ನ ಫಾಲೋ ಮಾಡಿ. ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಬೇಕಲ್ವಾ, ಹಾಗಾಗಿ ಇಲ್ಲಿ ಒಂದು 1/4 ಇಂಚು. ಇವಾಗ ಮೇನ್ ನಾನು 3.5ಗೆ ಏನು ಲೈನನ್ನು ಹಾಕಿದ್ದೀನೋ ಆ ಲೈನನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಪೋರ್ಷನ್ನ ಕಟ್ ಮಾಡಿ ಲೈನಿಂಗಲ್ಲಿ ಮಾಡಿದ್ರೆ. ಇನ್ನು ನೀವು ಲೈನಿಂಗಲ್ಲಿ ಮಾಡ್ತಿಲ್ಲ ಅಂತಂದರೆ ಫಸ್ಟು ತೋರಿಸಿದ್ನಲ್ಲ ಆ ಲೈನನ್ನು ನೋಡಿ, ಈ ಲೈನು ಪ್ಯಾಟರ್ನ್ ಮಾಡಿಕೊಂಡ್ರೆ ಈ ಲೈನ್ ಕಟ್ ಮಾಡಿ. ಲೈನಿಂಗಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನೆಲ್ಲ ಏನು ಕೊಡಲ್ಲ, ಡೈರೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಸೆಂಟರ್ ಇಷ್ಟು ಮಾತ್ರನೇ ಕಟ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಕೂಡ ವೇಸ್ಟ್ ಹತ್ರ ಇನ್ನು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. 2 or 3 ಎಕ್ಸ್ಟ್ರಾ ಆ್ಯಡ್ ಮಾಡಿ. ಇಲ್ಲಿ ಬಂದು ಆ್ಯಸ್ ಇಟ್ ಈಸ್ ನನಗೆ ಇನ್ನೊಂದು 2.5 ಏನಕ್ಕಂತಂದರೆ ಆ್ಯಡ್ ಮಾಡ್ಕೊಳ್ಳೋದು ಅಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಹಾಗಾಗಿ ಇಲ್ಲಿ ಕೂಡ 2.5 ಆ್ಯಡ್ ಮಾಡಿದ್ದೀನಿ. ಇವತ್ತು ಅಷ್ಟೇ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ತೊಗೊಳ್ಳಿ. ನಿಮ್ಗೆ ಏನಾದರೂ ಮಿಸ್ಟೇಕ್ಸ್ ಆಯ್ತು ಅಂತಂದರೆ ಸರಿ ಮಾಡೋ ಥರ ಇರಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನೀವೆಲ್ಲ ಕಡಿಮೆ ತೊಗೊಂಡ್ರೆ ಡೆಫಿನೆಟಾಗಿ ಬ್ಲೌಸ್ ಹಾಳಾಗುತ್ತೆ. ಏನಕ್ಕಂತಂದರೆ ಎಲ್ಲ ಟೈಟ್ ಬಂದುಬಿಡುತ್ತೆ ಬ್ಲೌಸು, ಆವಾಗ ನೀವೇನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಇದಿಷ್ಟು ಆದಮೇಲೆ ಇಲ್ಲಿ ಶೋಲ್ಡರ್ ಹತ್ರ ನೋಡಿ, ಶೋಲ್ಡರ್ ಬಂದು 5 ಇಂಚು, ಇದು ಕೂಡ 5 ಇಂಚ್ ತೊಗೊಂಡಿದ್ದೀನಿ. ಈ ಒಂದು ವಿಡ್ತ್ ಬಂದು 3.5 ತೊಗೊಂಡಿದ್ದೀನಿ. ಇದು ಬಂದು 2 ಇಂಚ್, ಟೋಟಲಾಗಿ 2 ಇಂಚ್ ಇದೆ. ಇದು ಪ್ರಿನ್ಸಸ್ ಕಟ್ ಮಾಡಿದ್ರೆ ಬೆಟರು ಸಣ್ಣ ಇರೋರಿಗೆ. ಇದಿಷ್ಟು ಆದಮೇಲೆ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಕೊಡ್ತಾಯಿದ್ದೀನಿ. ನಾರ್ಮಲಾಗಿ ಆಗಿದ್ದರೆ 1/4 ತೊಗೊಳ್ತಾ ಇದ್ದೆ, ಇಲ್ಲಿ 1 ತೊಗೊಂಡಿದ್ದೀನಿ. 1 or 3/4 ಇಂಚ್ ತೊಗೊಳ್ಳಿ ಶೇಪ್ ಕೊಡೋದಕ್ಕೆ. ಒಳಗಡೆ ಬಂದು ನೀವು ಸ್ವಲ್ಪ ಶೇಪ್ ಕೊಡಬೇಕಾಗುತ್ತೆ ಫ್ರಂಟಲ್ಲಿ. ಅದು ನಾನು 40 ಇಂಚ್ ಬ್ಲೌಸಲ್ಲಿ ತೋರಿಸಿದ್ದೀನಿ ಯಾವ ಥರ ಅಂತ, ಅದನ್ನು ಫಾಲೋ ಮಾಡಿ ನೀವು. ಇದನ್ನು ಬ್ಯಾಕ್ ಪಾರ್ಟ್ ಆದರೆ ಇಷ್ಟು ಮಾತ್ರ ಮಾಡಿಕೊಂಡು ಡೀಪ್ ಇದು ಮಾಡಿದ್ರೆ ಸಾಕು. ಫ್ರಂಟ್ ಆದರೆ ಆರ್ಮ್ ಹತ್ರ ಮಾತ್ರ ಒಂದು ಸ್ವಲ್ಪ ಒಳಗಡೆ ಬಂದು ಒಂದು 1/2 ಇಂಚಷ್ಟು ಲೆಸ್ ಮಾಡಬೇಕಾಗುತ್ತೆ. ಇದು ಬಂದು ತುಂಬ ಬೇಸಿಕ್ ನಾನು ಹೇಳ್ಕೊಡ್ತಾ ಇರೋದು. ಈ ಬೇಸಿಕ್ ಅನ್ನೋದನ್ನ ನೀವು ಕಲ್ತ್ಕೊಂಡ್ರೆ ನೀವು ಯಾವುದೇ ಬ್ಲೌಸ್ ಆದರೂ ಪ್ರಿನ್ಸಸ್ ಕಟ್ ಹಾಕಿ ನೀವು ಫಿನಿಶ್ ಮಾಡಬಹುದು. ನೋಡಿ ಇಷ್ಟು ಮಾತ್ರ. ಇದು ಪ್ಯಾಟರ್ನ್ ಆದರೆ ಇಷ್ಟೇ ಸಾಕು ನಮಗೆ. ಲೈನಿಂಗಲ್ಲಾದರೆ ಇಷ್ಟು ತೊಗೊಳ್ಳಿ. ಬಟ್ ನಾನು ಇಲ್ಲಿ ಪ್ಯಾಟ್ರನ್ ಮಾಡಿರೋದ್ರಿಂದ ನಾನು ಫಸ್ಟ್ ಲೈನ್ ಏನು ಮೇಕ್ ಮಾಡೋದನ್ನ ಫಾರ್ಮ್ ಮಾಡೋದನ್ನು ಅದನ್ನೇ ಕಟ್ ಮಾಡ್ತೀನಿ. ಅದನ್ನು ಕಟ್ ಮಾಡಿದ್ದಾದಮೇಲೆ ನೋಡಿ ಈ ಕಡೆ ಆರ್ಮ್ ಹತ್ರದಿಂದ ಬಂದು ಇಲ್ಲೊಂದು ಇನ್ನೂ ಪರ್ಫೆಕ್ಟು ಬಂದು ಪ್ರಿನ್ಸಸ್ ಕಟ್ನ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಅದಿನ್ನೂ ಸ್ವಲ್ಪ ಹೆವಿಯಾಗಿ ಅಂತಂದರೆ ಇನ್ನೂ ಪರ್ಫೆಕ್ಟಾಗಿ ಬರಬೇಕು ನಿಮಗೆ, ಆ ಥರ ಇದೆ. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹಾಕ್ತೀನಿ. ಜಸ್ಟ್ ನೀವು ಇದಿಷ್ಟನ್ನು ಫಾಲೋ ಮಾಡಿ, ಬೇಸಿಕ್ ಪ್ರಿನ್ಸಸ್ನ ಫಾಲೋ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಈ ಥರ ಇದೆ. ಇದನ್ನು ಇಷ್ಟನ್ನು ಇದು ಎಕ್ಸ್ಟ್ರಾಸ್ ಎಲ್ಲ ನಾನು ಮಡಚ್ತೀನಿ ನೋಡಿ. ನಮ್ಗೆ ಬೇಕಾಗಿರೋದು ಇಷ್ಟೇ ಲೆಂತು. ಇದನ್ನು ಕೂಡ ಎಕ್ಸ್ಟ್ರಾಸ್ ಎಲ್ಲ ಮಡಚಿ ನಿಮಗೆ ತೋರಿಸೋದಕ್ಕಾಗಿ ಅಷ್ಟೇ ನಾನು. ನೋಡಿ ಈ ಥರ ಬಂತು. ಈಗ ಈ ಮೆಥಡ್ನ ಫಾಲೋ ಮಾಡಿ 32 ಸೈಜ್ ಬ್ಲೌಸಸ್ನ ನೀವು ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಫ್ರಂಟಲ್ಲಿ ಬೇಕಾದರೆ ಶೇಪು ಒಂದು 1/2 ಇಂಚ್ ತೊಗೊಳ್ಳಿ ಸಾಕು ಅಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ಬಂದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋಸ್, ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತಾ ಇರ್ತೀನಿ, ನೀವು ಕೂಡ ಕಲಿಬೋದು. ಬೇಸಿಕ್ ಪ್ರಿನ್ಸಸ್ ಇದು. ಇನ್ನು ವೆಸ್ಟರ್ನ್ ಸ್ಟೈಲಲ್ಲಿ ಕೆಲವೊಂದೆಲ್ಲ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದು ಆನ್ ಮಾಡ್ಕೊಳ್ಳಿ ಫಸ್ಟು ನೀವು. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು